ಆಗ್ಬಿಟ್ಟಿದೆ, ಈಗ ಇದೆಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಏನ್ ಗೊತ್ತಾ, ನೀನೇನು ಓದ್ಕೊಂಡಿದ್ಯಾ, ಗಂಡಿಗೆ ಬರೋ ಪ್ರಶ್ನೆ, ನೀನೇನು ಓದ್ಕೊಂಡಿದ್ಯಾ, ಎಷ್ಟು ದುಡಿತಾ ಇದ್ಯಾ, ನಿನಗ್ ನನ್ನ ಸಾಕೋ ಕೆಪಾಸಿಟಿ ಇದೆಯಾ, ನಿನಗ್ ಮನೆ ಇದ್ಯಾ, ನಿನಗ್ ಆಸ್ತಿ ಇದೆಯಾ ಅಂತ ಹೆಣ್ಮಕ್ಳು ಕೇಳೋದು. ಏನ್ ಗೊತ್ತ, ಇಲ್ಲ ಕಡಿಮೆ ಇಲ್ಲ, ಇದೇ ಟ್ರೆಂಡ್ ಆಗ್ಬಿಟ್ಟಿದೆ. ಹಂಗಾಗಿ ಪಾಪ ಸತ್ತೋಗ್ತಾ ಇದಾರೆ. ರೈತರನ್ನ ಯಾರು ಕೂಡ ಮದ್ವೆ ಆಗ್ತಾ ಇಲ್ಲ, ಸ್ವಂತ ಮನೆ ಇಲ್ಲ ಅಂದ್ರೆ ಮದ್ವೆ ಆಗಲ್ಲ. ಹಂಗಾದ್ರೆ ಗಂಡು ಮಕ್ಳು ಎಲ್ಲಿ ಹೋಗಿ ಸಾಯ್ಬೇಕು ಅಂತ ಹೇಳಿ ಹೇಳ್ತೀನಿ. ಫೀಮೇಲ್ ಫೀಟಿಸೈಡ್ ಆದಾಗ ಎಲ್ಲಿದ್ರು ಇವರೆಲ್ಲ, ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಯಾಕೆ ಇವತ್ತು ಈ ಸಂದರ್ಭ ಬಂದಿದೆ, ಯಾಕೆ ಇವತ್ತು ಈ ಸಂದರ್ಭ ಬಂದಿದೆ. ಫೀಮೇಲ್ ಫೀಟಿಸೈಡ್ ವಾಸ್ ಹೈಯೆಸ್ಟ್. ಏನಕ್ಕೆ ಸೆಕ್ಸ್ ರಿವೀಲ್ ಮಾಡ್ತಾ ಇರ್ಲಿಲ್ಲ, ಏನಕ್ಕೆ ಸ್ಟ್ರಿಕ್ಟ್ ಲಾಸ್ ಬಂತು, ಯಾಕಂದ್ರೆ ದುಡ್ಡು ತಗೊಂಡು ಸೆಕ್ಸ್ ರಿವೀಲ್ ಮಾಡಿ ಸಾಯಿಸ್ತಾ ಇದ್ರು ಹೆಣ್ಮಕ್ಳನ್ನ. ಇವಾಗ ಒದ್ದಾಡೋ ಸಿಚುವೇಶನ್ ಏನಕ್ಕೆ ಬಂತು, ನಿಮ್ಮಿಂದಾನೆ. ಜನಸಾಮಾನ್ಯದ ಮಾಡಿರೋದೇ ಹಂಗೆ. ಏನಕ್ಕೆ ಹಂಗಾಯ್ತು, ಇರೋ ಹೆಣ್ಮಕ್ಳು ಒಂದು ಫ್ಯಾಮಿಲಿಗೆ ಒಂದು ಹೆಣ್ಣು ಬಂದ್ರೆ ಅದು ಒಂದು ಲಕ್ಷ್ಮಿ ಬಂದಂಗೆ ಅಂತ ನೋಡ್ಲಿಲ್ಲ ಅವ್ರು. ಆ ಮೆಂಟಾಲಿಟಿಲಿ ಇಲ್ಲ ಈಗ. ಮೆಂಟಾಲಿಟಿಲಿ ಹೆಣ್ಮಕ್ಳು ಇಲ್ವೇ ಇಲ್ಲ. ಕೇಳೋದಿಷ್ಟೇ, ನೀನೇನ್ ಸಂಪಾದನೆ ಮಾಡ್ತೀಯಾ, ಎಷ್ಟು ಮನೆ ಇದೆಯಾ ನಿನ್ನ ಹತ್ರ ಇಲ್ವಾ, ಅದನ್ನ ಬಿಟ್ರೆ ನನ್ನ ರಾಯಲ್ ಆಗಿ ನೋಡ್ಕೊಳ್ತೀಯ ಇಲ್ವಾ ಅನ್ನೋದಷ್ಟೇ ಅವ್ರಿಗೆ ಆಲೋಚನೆ. ನೀವು ಹೇಳಿದ್ದು ಒಪ್ಕೊಳ್ತೀನಿ ನಾನು, ಇಲ್ಲ ಅಂತಲ್ಲ. ರಾಯಲ್ ಬೇರೆ, ಲಕ್ಸುರಿ ಬೇರೆ, ನಾರ್ಮಲ್ ಲೈಫ್ ಬೇರೆ. ಒಂದ್ ಹೆಣ್ ಕೇಳೋದು ಇಷ್ಟೇ ನಿನ್ಗೆ, ಯಾಕಂದ್ರೆ ಅದನ್ನೂ ಮೋಸ ಮಾಡಿದ್ದಾರೆ. ನಾನು 50,000 ದುಡಿತೀನಿ ಅನ್ಬಿಟ್ಟು ಓದೇ ಇರಲ್ಲ ಗಂಡು, ಅವಾಗ ಮದ್ವೆ ಮಾಡಿ ಹಾಕ್ತಾರೆ. ಅವಾಗ ಏನ್ ಮಾಡ್ಬೇಕು, ಆ ನಳ್ಕ ಗೌರಿ ಕೊಡು ಅಂತವ್ರನ್ನ ಮದ್ವೆ ಮಾಡ್ಕೊಳ್ತಾರೆ, ಮದ್ವೆ ಮಾಡ್ಕೊಳ್ತಾರೆ. ಹೆಣ್ಮಕ್ಳು ಮೋಸ ಮಾಡೋರ್ಗೆ ಜಾಸ್ತಿ ಬೆಲೆ ಕೊಟ್ಟು ಮದ್ವೆ ಮಾಡ್ಕೊಳ್ತಾರೆ. ಬಟ್ ಆದ್ರೆ ಪ್ರಾಮಾಣಿಕವಾಗಿ ಇರುವಂತಹ ಗಂಡು ಮಕ್ಕಳಿಗೆ ಇಲ್ಲಿಯವರೆಗೂ ಮದುವೆ ಭಾಗ್ಯನೇ ಸಿಗ್ತಾ ಇಲ್ಲ. ಇದಕ್ಕೇನ್ ಹೇಳ್ತೀರಿ, ರೈತರು ಮದ್ವೆ ಮಾಡ್ಕೋಬಾರ್ದ? ಹಂಗಾದ್ರೆ ಮಾಡ್ಕೊಳ್ಳೇಬೇಕು, ಅವ್ರ ಗಂಡು ಮಕ್ಕಳು, ಅವರು ಜೀವನ ಸಾಗಿಸ್ಬೇಕು, ಅವ್ರಿಗೂ ಆಸೆ ಆಕಾಂಕ್ಷೆಗಳೆಲ್ಲವೂ ಇರುತ್ತೆ. ಬಟ್ ಆದ್ರೆ ಆ ಗಂಡು ಮಕ್ಳಿಗೆ ಯಾರು ಹೆಣ್ಣೆ ಕೊಡ್ತಾ ಇಲ್ಲ. ನೀನ್ ರೈತಾಯೇ ಹೋಗೋ, ನೀನೇನು ವರ್ಷಕ್ಕೆ ಬೆಳೆ ಬೆಳಿತೀಯೋ ಇಲ್ವೋ, ನೀನು ನನ್ನ ಮಕ್ಳನ್ನ ಸಾಕ್ತಿ. ಹಂಗ್ ನೋಡಕ್ ಹೋದ್ರೆ ನಾವೆಲ್ಲರೂ ಒಂದು ಪಕ್ಷದಲ್ಲಿ ನೋಡ್ಬೇಕು ಅಂದ್ರೆ ನಾವು ರೈತರು ಮಕ್ಳೇ. ನಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತ ಎಲ್ಲರೂ ಕೂಡ ರೈತರಾಗಿದ್ದೇ ಬೆಳ್ಕೊಂಡೇ ಬಂದಿರು. ಬಟ್ ಆದ್ರೆ ಈಗ ಕಾಲ ಬದಲಾವಣೆ ಆಗಿದೆ, ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಯೂತ್ಸ್ಗೆ ಕಂಪ್ಲೀಟ್ಲಿ ಬದಲಾವಣೆ. ತಂದೆ ತಾಯಿ ಮಾತನ್ನ ಯಾರು ಕೇಳಲ್ಲ. ಫಸ್ಟ್ ಆಫ್ ಆಲ್ ಅರೇಂಜ್ ಮ್ಯಾರೇಜಸ್ ಎಷ್ಟಾಗತ್ತೆ, ಅರೇಂಜ್ ಮ್ಯಾರೇಜಸ್ ಎಷ್ಟಾಗುತ್ತೆ. ಆಮೇಲೆ ನೀವ್ ಹೇಳ್ದಂಗೆ ಎಷ್ಟೊಂದ್ ಜನ ದೇ ಡು ಆಪ್ಟ್ ಔಟ್ ಆಫ್ ಮ್ಯಾರೇಜ್. ಆಮೇಲೆ ಮದ್ವೆ ಆದ್ರೂ ದೇ ವಾಂಟ್ ಟು ಬಿ ಪೆಟ್ ಪೇರೆಂಟ್ಸ್, ದೇ ಡೋಂಟ್ ವಾಂಟ್ ಟು ಹ್ಯಾವ್ ಅ ಚೈಲ್ಡ್ ಓನ್ಲಿ. ಅದು ಇದೆ, ಆ ಸಂದರ್ಭನೂ ಇದೆ. ನಾವು ಡಿಬೇಟ್ ಮಾಡುವಾಗ ಆ ಸಂದರ್ಭನೂ ನೋಡ್ಬೇಕು. ಸೊ ಅಂತವ್ರಿಗೆ ನಾವ್ ಏನ್ ಹೇಳ್ತೀವಿ, ಒಂದ್ ಮಗು ಅಂತ ಮಾಡ್ಕೋಬೇಕು ಅಂತ ನಾವು ಕೌನ್ಸಿಲ್ ಮಾಡ್ತೀವಿ. ನ್ಯಾಚುರಲ್ ಆಗೇ ಆಗ್ಬೋದು ಅವ್ರಿಗೇನು IVF ಬೇಡ, IUI ಬೇಡ, ಏನು ಬೇಡ. ಬಟ್ ಅವ್ರಿಗೆ ಮಕ್ಕಳೇ ಬೇಡ ಅಂತಾರೆ. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ? ಸರ್, ನೀವು ಈ IVF ಮುಖಾಂತರ ಮಕ್ಕಳನ್ನ ಮಾಡ್ಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀರಿ. ಇದನ್ನ ಜನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಇಲ್ಲ ಅನ್ನೋದು ಡಿಫ್ರೆಂಟ್ ಮ್ಯಾಟರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ? ಇದು ಸಮಾಜಕ್ಕೆ, ನೀವು ಒಬ್ಬ ಗಂಡು ಮಗ ಆಗಿ ಸಮಾಜಕ್ಕೆ ಇದು ಗಂಡು ಮಕ್ಕಳಿಗೆ ಎಷ್ಟು ಮಾರಕ ಆಗ್ತಾ ಇದೆ ಅನ್ನೋದು ತಲೆಯಲ್ಲಿ ಇಟ್ಕೊಳ್ಬೇಕಾಗುವಂತಹ ವಿಚಾರ. ನಿಜಕ್ಕಿದೊಂದು ಬಿಗ್ ಟಾಸ್ಕ್. ಈಗ ಇವತ್ತು ಟ್ರೆಂಡ್ ಭಾಳ ಚೇಂಜ್ ಆಗಿದೆ ಮೇಡಮ್. ಆಗಲೇ ನೀವು ಹೇಳಿದ್ದು ಸತ್ಯ. ಏನಂದರೆ ಈಗ ಇವರು ಡಾಕ್ಟರ್ ಮೇಡಮ್ ಹೇಳ್ದಂಗೆ ಅದೇನು ಫೀಟಿಸೈಡ್ ಏನಿತ್ತು, ಇನ್ಫ್ಯಾಂಟಿಸೈಡ್ ಅವತ್ತು ಅದೆಲ್ಲ ಇತ್ತು, ಇವತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಗರ್ಲ್ಸ್ ಡಾಮಿನೆಂಟ್ ಆಗಿದ್ದಾರೆ. ಅಂದರೆ ನಾನು ಸೊಸೈಟಿಲಿ ಇದನ್ನು ಅಬ್ಸರ್ವ್ ಮಾಡ್ತಾ ಇರೋದು ಹೇಗಾಗಿದೆ ಅಂದರೆ, ತುಂಬ ಕಾಮನ್ ಆಗಿ ಲೋಕಲ್ ಆಗಿ ಹೇಳಬೇಕು ಅಂದರೆ, ಒಂದು ಕಾಲೇಜ್ ಹುಡುಗಿ 3 ಹುಡುಗರನ್ನ ಮೇಂಟೈನ್ ಮಾಡ್ತಾ ಇದ್ದಾಳೆ. ಇದು 90% ಇದು ನಡೀತಾ ಇರೋದು ಇವತ್ತು. ನಾನು ತುಂಬ ಲೈವ್ ಆಗಿ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಅಂತಲ್ಲ, ತುಂಬ ಜನ ಸೊಸೈಟಿನಲ್ಲಿ. ಮುಂಚೆ ಗಂಡು ಮಕ್ಕಳು ಆ ಥರ ಇದ್ರೇನೋ ಬಹುಶಃ ಇದ್ರು ಅಂದ್ಕೊಳ್ಳೋಣ. ಈಗ ಹೆಣ್ಣು ಮಕ್ಕಳದು ಸರ್ದಿ, ಅದು ಒಂಥರ ಡೇರಿಂಗ್ ಆಗಿದ್ದಾರೆ. ಫ್ಯಾಮಿಲಿಗೆ ಪರ್ಫೆಕ್ಟಾಗಿ ಅವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಪರ್ಫೆಕ್ಟ್ ಬಾಂಡಿಂಗ್ ಇಲ್ಲ. ಮುಂಚೆ ತರ ಹ್ಯೂಮನ್ ವ್ಯಾಲ್ಯೂಸ್ ಇವತ್ತಿನ ಜನರೇಷನ್. ತಂದೆ ತಾಯಿ ಅಂದ್ರೆ ವ್ಯಾಲ್ಯೂ. ಸರ್, ಈಗ ಏನಾದ್ರೂ ನಮ್ಗೊಂಚೂರು ಪೆಟ್ಟಾಯ್ತು ಅಂತ ಅನ್ಕೊಳ್ಳಿ, ನಮ್ಮ ಮಕ್ಳೇ ನಮ್ಗೆ ಪೆಟ್ಟಾಯ್ತಾ ಏನಾಗಲ್ಲ ಬಿಡು, ಅಷ್ಟು ನೆಗ್ಲಿಜೆನ್ಸಿ ಇದೇ ಇಲ್ಲ, ಬಾಂಡಿಂಗೇ ಇಲ್ಲ ಮಕ್ಕಳಿಗೆ. ತಂದೆ ತಾಯಿ ಅಥವಾ ನಾವು ನೋಡಿ, ನಮ್ಮ ಅಪ್ಪ ಅಮ್ಮಗೆ ಏನಾದರೂ ಒಂಚೂರು ಹೆಚ್ಚು ಬಾ ನಡಿ ಹಾಸ್ಪಿಟ್ಲಿಗೆ ಹೋಗೋಣ, ನೋಡು ನೀನು ಏನೇನೋ ಮಾಡ್ಕೋತೀಯ ಅಂತ ಸ್ಪಂದಿಸ್ತಾ ಇದ್ವಿ. ಈಗಿನ ಮಕ್ಕಳು ಹೌದಾ ಏನಾಗಲ್ಲ ಬಿಡು, ಸ್ವಲ್ಪ ಸರಿ. ನೆಗ್ಲಿಜೆನ್ಸ್ ತುಂಬಾ ಇದೆ ಮೇಡಮ್, ತುಂಬಾ ನೆಗ್ಲಿಜೆನ್ಸ್ ಇದೆ.
ಆಮೇಲೆ ಏನಾದ್ರು ರೀಲ್ಸ್ ಕಾಲ ನಿಮ್ಗೆ ಗೊತ್ತಲ್ಲ, ಇವತ್ತು ಏನಾದರೂ ಆಗಲಿ ತಾವು ಮಾತ್ರ ಪಾಪ್ಯುಲರ್ ಆಗಬೇಕು. ಸೋಷಿಯಲ್ ಮೀಡಿಯಾನಲ್ಲಿ ತಮ್ಮನ್ನ ತಾವು ಪಾಪ್ಯುಲರ್ ಮಾಡ್ಕೊಳ್ಳೋದು ತುಂಬ ಬ್ಯುಸಿ ಆಗಿದ್ದಾರೆ. ಎಜುಕೇಷನ್ನು ಇದೆಲ್ಲ ಸೆಕೆಂಡ್ರಿ. ಇವತ್ತು ಜನಕ್ಕೆ ಹೆಂಗಾಗಿದೆ ಅಂದರೆ ದೇ ವಾಂಟ್ ಟು ಬಿಕಮ್ ಫೇಮಸ್ ಅಷ್ಟೇ, ದೇ ವಾಂಟ್ ಟು ಬಿಕಮ್ ಪಾಪ್ಯುಲರ್ ಇನ್ ದಿಸ್ ಸೊಸೈಟಿ. ಅದೇನು ಕ್ರೈಟೀರಿಯಾ ಬಂದ್ಬಿಟ್ಟಿದೆಯೋ, ಅದೇನು ತಲೆಗೆ ಆ ಮೋಟಿವ್ ಯಾರು ಕೇಳ್ಪಟ್ಟಿದ್ದೀವಿ. IVF ಮುಖಾಂತರ ಮಕ್ಕಳು ಮಾಡ್ಕೊಳ್ಳೋದಕ್ಕೂ ಮತ್ತೆ ಸಹಜವಾಗಿ ಗರ್ಭಧಾರಣೆ ಮಾಡಿಕೊಂಡು ನಾವು ಮಕ್ಕಳು ಮಾಡ್ಕೊಳ್ಳೋದಕ್ಕೂ ಎರಡು ಮಕ್ಳಿಗೂ ಬಹಳ ವ್ಯತ್ಯಾಸ ಇರುತ್ತಂತೆ. ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾರೆ IVF ಮುಖಾಂತರ ಮಕ್ಕಳುಗಳು ಅನ್ನುವಂತಹ ಮಾತುಗಳು ಕೇಳ್ಪಟ್ಟಿದ್ದೀವಿ. ನಾರ್ಮಲ್ ಆಗಿ ಕನ್ಸೀವ್ ಆದರೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಏನಾದರೂ ತೊಂದರೆಗಳಿತ್ತು ಅಂದರೆ 3 to 4% ಮಕ್ಕಳಿಗಿರುತ್ತೆ. ಅದೇ IVF ಅಲ್ಲಿ ಅರೌಂಡ್ 4 to 4.5% ಮಕ್ಕಳಲ್ಲಿರುತ್ತೆ. ಸೊ IVFದು ನಾರ್ಮಲ್ ಪ್ರೆಗ್ನೆನ್ಸಿದು ಆಲ್ಮೋಸ್ಟ್ ಸೇಮು, ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ಈವನ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದ ಮಕ್ಕಳಲ್ಲೂ ಈ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಿ ಆ ಥರದ್ದು ನಾರ್ಮಲ್ ಆಗಿ ಹುಟ್ಟಿರೋ ಮಕ್ಕಳಲ್ಲೂ ಕಾಮನ್. ಸೊ ಇಡೀ ವರ್ಲ್ಡ್ ಡೇಟಾ ನಾವು ರಿಸರ್ಚ್ ಡೇಟಾ ಎಲ್ಲ ಚೆಕ್ ಮಾಡಿದ್ರು ಎರಡು ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿ IVF ಅಲ್ಲಿ ಕನ್ಸೀವ್ ಆಗಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಅದು ಏನು ಸಣ್ಣ ಪ್ರಮಾಣದಲ್ಲಿ ವ್ಯತ್ಯಾಸ ಬರುತ್ತೆ ಅದು IVF ಮಾಡಿಸ್ಕೋಬೇಕಾದ್ರೆ ದಂಪತಿಗಳ ಏಜ್ ಜಾಸ್ತಿ ಇರುತ್ತೆ, ಆಲ್ರೆಡಿ ಅವ್ರಿಗೆ ಎಗ್ ಕ್ವಾಲಿಟಿ ಅಥವಾ ಸ್ಪರ್ಮ್ ಕ್ವಾಲಿಟಿನಲ್ಲಿ ತೊಂದರೆ ಇರುತ್ತೆ, ಅಥವಾ ಆಲ್ರೆಡಿ ಅವ್ರಿಗೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸು ಡಯಾಬಿಟಿಸು ಹೈಪರ್ ಟೆನ್ಷನ್ ಅದರಿಂದ ಕಾಂಪ್ಲಿಕೇಶನ್ಸ್ ಯಾವುದೇ ರೀತಿ IVF ಮುಖಾಂತರ ಮಕ್ಕಳು ಮಾಡ್ಕೊಳ್ಳೋದು ಸರಿ. ಇಡೀ ವರ್ಲ್ಡ್ ಅಲ್ಲಿ ನಾವು ನೋಡಿದ್ರೆ IVF ಮಕ್ಕಳು ನಾರ್ಮಲ್ ಮಕ್ಳ ತರಾನೇ ಇರ್ತಾರೆ. ನಮ್ದು IVF ಸೆಂಟರ್ಸ್ ಅಲ್ಲಿ ನೀವು ಬೇಕಾದ್ರೆ ಬಂದು ನೋಡ್ಬೋದು IVF ಮಕ್ಕಳು ಎಷ್ಟು ಚಟುವಟಿಕೆಯಿಂದ ಇಟ್ಕೊಂಡು ಅವರು ಒಂದು ಈಗ ತಾಯಿತನ ಅಥವಾ ಒಂದು ಪೇರೆಂಟಿಂಗ್ ಇಲ್ಲ ಅನ್ನೋದು ನೋವು ಇಲ್ಲಿ ಕೂತ್ಕೊಂಡು ನಾವು ಚರ್ಚಿಸದ ಆ ಥರ ಅದನ್ನ ಚರ್ಚಿಸಕ್ಕೆ ಆಗಲ್ಲ. ವೆನ್ ಅ ಕಪಲ್ ಗೋಸ್ ಥ್ರೂ ಇನ್ಫರ್ಟಿಲಿಟಿ ಅಥವಾ ನಮಗೆ ಮಕ್ಕಳು ಆಗ್ತಾ ಇಲ್ಲ ಬಂಜತನದ ಏನು ನೋವಿರುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಹೋಗೋರ್ಗಿಂತ ಹೆಚ್ಚು ನೋವಿರುತ್ತೆ. ಇದು ರಿಸರ್ಚ್, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ಡೇಟಾ ಬಂದಿದೆ, ಎವಿಡೆನ್ಸ್ ಇದೆ. ಅವ್ರಿಗೆ ನೋವು ಏನು ಅನುಭವಿಸ್ತೀರಾ ಸೊ ಆ ನೋವನ್ನ ಸರಿಪಡಿಸ್ಕೊಳಕ್ಕೆ ಒಂದು ಮಗು ಮಾಡ್ಕೊಳಕ್ಕೆ ಯಾವುದೇ ಎಕ್ಸ್ಟೆಂಟ್ಗಾದ್ರೂ ಹೋಗ್ತಾರೆ. ಅಲ್ಲ ಈಗ IVF ಮುಖಾಂತರ ಮಕ್ಕಳು ಮಾಡ್ಕೊಳ್ಳೋರು ಕರೆಕ್ಟ್ ಆಗಿರ್ತಾರ ಮಕ್ಕಳು? ಇವಾಗ ಭ್ರೂಣ ಯಾರ್ದದು ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಒಂದೇ ಒಂದ್ ನಿಮಿಷ, ಮೊಟ್ಟೆಯಿಂದ ಯಾರ ವೀರ್ಯಾಣುವಿಂದ ಬಂದಿರೋದು ಭ್ರೂಣ ಎಲ್ಲಿಂದ ಬಂದಿರೋದು? ತಂದೆ ತಾಯಿದು. ನ್ಯಾಚುರಲ್ ಆದಾಗ್ಲೂ ಭ್ರೂಣ ಎಲ್ಲಿಂದ ಬರುತ್ತೆ? ನಾನು ಹೇಳ್ತಾ ಇರೋದು ಮದುವೆ ಆಗದೆ ಇರುವಂತಹ. ಈಗ ನೋಡಿ ಎಕ್ಸಾಂಪಲ್ ಬಹಳಷ್ಟು ಇದೆ, ನಾನು ಕೊಡ್ತೀನಿ. ತಾರಾ ಅನುರಾಧ, ವೇಣುಗೋಪಾಲ್ ಅವರು, ಇದೆಲ್ಲ ಆಗ್ತಾ ಇತ್ತು ಅಂತಾನೆ ಲಾ ಬಂದಿದ್ದು. ಮತ್ತೆ ಕರಣ್ ಜೋಹರ್ ಅವರು